ನಮಸ್ಕಾರ. ಹಳೆ ಬಟ್ಟೆಗಳಿದ್ರೆ ನಾವು ಬಿಸಾಕ್ಬಿಡ್ತೀವಲ್ಲ, ಬಿಸಾಕ್ ಬದಲು ಅದರಿಂದ ನಮ್ಗೆ ತುಂಬಾನೇ ಉಪಯೋಗ ಆಗುತ್ತೆ. ವಿಡಿಯೋನ ಸ್ಕಿಪ್ ಮಾಡದೆ ಲಾಸ್ಟ್ ನೋಡಿ. ವಿಡಿಯೋ ಇಷ್ಟ ಆದ್ರೆ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಣ್ಲಿ ಒಂದು ತಗೊಂಡು ಒಂದ್ ವೇಲ್ ಆಗ್ಲಿ ಸೀರೆ ಬಟ್ಟೆ ಆಗ್ಲಿ ಒಂದು ಬಾಣ್ಲಿಗೆ 1 ಗಂಟೆ ಹಾಕೊಳ್ಳಿ. ಇನ್ನೊಂದು ವೇಲ್ ತಗೊಳ್ತಾ ಇದೀನಿ. ಡ್ರೆಸ್ಗಳು ಯೂಸ್ ಮಾಡ್ಬಿಟ್ಟು ವೇಲ್ಗಳು ಆಗಿ ಇದ್ಬಿಟ್ಟಿರುತ್ತೆ. ಆ ವೇಲಿನಿಂದ ನಾವು ಕಟ್ ಮಾಡದೆ ಇದೇ ತರಾನೇ ಮಾಡ್ಕೊಬಹುದು. ಸಿಂಪಲ್ ಆಗಿ ಬೇಗನೆ ಮಾಡ್ಕೊಬಹುದು. ಬಾಣ್ಲಿಗೆ ನಾವು ಮೊದ್ಲು ಕಟ್ಟಿರ್ತೀವಲ್ಲ ಬಟ್ಟೆ, ಆ ಬಟ್ಟೆಗೆ ವೇಲ್ ಬಟ್ಟೆ ಇದೇ ತರಾನೇ ವಿಡಿಯೋದಲ್ಲಿ ತೋರಿಸ್ತಾ ಇದೀನಲ್ಲ, ಅದನ್ನ 1 ಗಂಟೆ ಆದ್ರೂ ಹಾಕೊಬಹುದು. ಸೂಜಿ ದಾರದಲ್ಲಿ ಬೇಕಾದ್ರೂ ಸ್ವಲ್ಪ ಹೊಲ್ದ್ಕೊಂಡ್ಬಿಡ್ಬೇಕು. ಎರಡು ಸೈಡು ಅಷ್ಟೇ. ಇನ್ನೊಂದ್ ವೇಲ್ ತಗೊಂಡು ಇನ್ನೊಂದ್ ವೇಲ್ನು ಅಷ್ಟೇ ಇದೇ ತರಾನೇ ಹೊಲ್ಕೊಬೇಕು. ನಾನು ಒಂದ್ ವೇಲು ಹೊಲಿಯೋದು ತೋರಿಸ್ತಾ ಇದೀನಿ. ಇದೇ ತರಾನೇ ಚಿಕ್ಕದಾಗಿ ಎಲ್ಲಾನು ಫೋಲ್ಡ್ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ಹೊಲ್ದ್ಕೊಂಬಿಡಿ. ವೇಲುಗಳು ತುಂಬಾ ಹಳೇದಾಗ್ಬಿಟ್ಟಿದೆ, ಯೂಸ್ ಮಾಡ್ತಾ ಇಲ್ಲ ಅನ್ನೋದು ಆ ತರ ವೇಲಲ್ಲಿ ತಗೊಂಡು 2 ವೇಲ್ನ ಆ ಸೈಡ್ಗೊಂದು ಈ ಸೈಡ್ಗೊಂದು ಸ್ವಲ್ಪ ಹೊಲ್ದ್ಕೊಂಡ್ಬಿಟ್ಟು ದಾರನ ಕತ್ರಿಯಿಂದ ಕಟ್ ಮಾಡ್ಕೊಳ್ಳಿ. ನಾವು ಹೊಲ್ದ್ಕೊಂಡಿರ್ತೀವಲ್ಲ ಅದು ಅಷ್ಟೇ, ವೇಲು ಆ ಕಡೆ ಈ ಕಡೆ ಹೋಗೋ ತರ ಇರ್ಬೇಕು. ನಾನು ತೋರಿಸ್ತೇನೆ ನೋಡಿ. ಮತ್ತೆ ವೇಲು ಫುಲ್ ಉದ್ದಕ್ಕಿರುತ್ತಲ್ಲ ಅದನ್ನ ಸ್ವಲ್ಪ ರೌಂಡ್ ಆಗಿ ಸುತ್ಕೊಂಡಿಟ್ಟು ಅದನ್ನೆಲ್ಲಾನು ರೌಂಡ್ ಆಗಿ ಸುತ್ಕೊಂಡು ಮೇಲಿನಿಂದ 1 ಗಂಟೆ ಹಾಕೊಂಡ್ ಬನ್ನಿ. ನಾವು ಬಾಣ್ಲಿ ಕಟ್ಟಿರ್ತೀವಲ್ಲ ಆ ಬಟ್ಟೆ ಹಂಗೆ ಉದ್ದವಾಗಿ ಬಿಟ್ಬಿಡಿ. ವೇಲ್ ಮಾತ್ರ ತಗೋಬೇಕು. ಒಂದ್ಸಲ ಆ ಕಡೆನಿಂದ ಒಂದ್ಸಲ ಗಂಟೆ ಹಾಕೊಬೇಕು. ಮತ್ತೆ ಈ ಕಡೆನಿಂದ ವಿಡಿಯೋದಲ್ಲಿ ತೋರಿಸ್ತಾ ಇದೀನಲ್ಲ ಇದೇ ತರಾನೇ ಮಾಡ್ಕೊಂಡ್ ಬರ್ತಾ ಇದ್ರೆ ಸಾಕು. ನಾನು ಇದಕ್ಕೆ 4 ವೇಲ್ ತಗೊಂಡಿದೀನಿ. 6 ವೇಲ್ ಬೇಕಾದ್ರೂ ತಗೋಬಹುದು. ಮತ್ತೆ ಸ್ವಲ್ಪ ಡಿಸೈನ್ ಬರುತ್ತಲ್ಲ ಅದನ್ನ ಕೆಳಗಡೆ ಈ ತರ ನಿಧಾನವಾಗಿ 1 ಗಂಟೆನೆ ನಿಧಾನವಾಗಿ ತೆಗೆದುಕೊಳ್ಳಿ. ಮತ್ತೆ ಫಸ್ಟ್ ನಿಂದ ಮೊದ್ಲು ಯಾವ ತರ ಮಾಡ್ಕೊಂಡ್ ಬಂದ್ವೋ ಅದೇ ತರಾನೇ ಮಾಡ್ಕೊಂಡ್ ಬನ್ನಿ. ನಾನು ಅಷ್ಟೇ ಸ್ವಲ್ಪ ದೂರ ಮಾಡ್ಕೊಂಡಿದೀನಿ ನೋಡಿ. ಈ ತರ ಲಾಸ್ಟ್ ವೇಲ್ ಎಷ್ಟು ಪೂರ್ತಿ ಇದೆಯೋ ಅಷ್ಟು ಆಗೋವರೆಗೂ ಮಾಡ್ಕೊಳ್ಳಿ. ಮತ್ತೆ ಇನ್ನೂ ಒಂದ್ ವೇಲ್ನ ಇದಕ್ಕೆ ಜಾಯಿಂಟ್ ಮಾಡ್ಕೊಬೇಕು. ನಾವು ಹೊಲಿಯಷ್ಟು ಏನಿರೋದಿಲ್ಲ ಅದರಲ್ಲೇ ಸೇರ್ಸ್ಕೊಬೇಕು. ಮತ್ತೆ ನಾವು ಮತ್ತೆ ಫಸ್ಟ್ ನಿಂದ ಯಾವ ತರ ಮಾಡ್ಕೊಂಡ್ ಬಂದ್ವೋ ಅದೇ ತರಾನೇ ಮಾಡ್ಕೊಬೇಕು. ಸ್ವಲ್ಪ ಸ್ವಲ್ಪ ಹಾಕಿದ್ದಾದ್ಮೇಲೆ ಕೆಳಗಡೆ ನಿಧಾನವಾಗಿ ಬಟ್ಟೆ ಒಳಗಡೆ ತೆಗೆದುಕೊಂತಾ ಇರಿ. ಬಾಣ್ಲಿ ಕಟ್ಟಿರ್ತೀವಲ್ಲ ಆ ಬಟ್ಟೆಗೆ ಒಂದ್ ವೇಲು ಪೂರ್ತಿ ಆಗೋದ್ಮೇಲೆ ಇನ್ನೊಂದ್ ವೇಲ್ನು ಅಷ್ಟೇ ಇದ್ರೊಳಗಡೆ ಇಟ್ಕೊಬೇಕು. ಬಟ್ಟೆ ಒಳಗಡೆ ಇದೇ ತರನೇ ಸ್ವಲ್ಪ ರೌಂಡ್ ಆಗಿ ಸುತ್ತಬಿಟ್ಟು ಮತ್ತೆ ಇದನ್ನು ಅಷ್ಟೇ ಮೊದ್ಲು ಯಾವ ತರ ಮಾಡ್ಕೊಂಡ್ ಬಂದ್ವೋ ಅದೇ ತರಾನೇ ಮಾಡ್ಕೊಳ್ಳಿ. ಈ ಕಡೆ ಸೈಡು ಅಷ್ಟೇ ಬಟ್ಟೆ ಖಾಲಿ ಆಗ್ಬಿಟ್ಟಿದೆಯಲ್ಲ ವೇಲ್ದು, ಆ ಕಡೆನೂ ಅಷ್ಟೇ ಅದೇ ತರಾನೇ ಸೇರ್ಸ್ಕೊಬೇಕು. ಮತ್ತೆ ಲಾಸ್ಟ್ ಆಗೋವರ್ಗುನು ಇದೇ ತರಾನೇ ಫಸ್ಟ್ ಯಾವ ತರ ಮಾಡ್ಕೊಂಡ್ ಬಂದ್ವೋ ಅದೇ ತರಾನೇ ಲಾಸ್ಟ್ ವರ್ಗು ಮಾಡ್ಕೊಂಡ್ ಬನ್ನಿ. ನಾನು ಅಷ್ಟೇ ಲಾಸ್ಟ್ ವರ್ಗು ಮಾಡ್ಕೊಂಡ್ ಬಂದ್ಬಿಟ್ಟಿದೀನಿ. ಮತ್ತೆ ಲಾಸ್ಟ್ ಅಲ್ಲಿ ಉಳಿದಿರೋದನ್ನ ಹಾಕ್ಬಿಟ್ಟು ನಾವು ಮೊದ್ಲು ಬಾಣ್ಲಿ ಕಟ್ಟಿರ್ತೀವಲ್ಲ ಆ ಬಟ್ಟೆನೂ ಅಷ್ಟೇ ತೆಗೆದ್ಬಿಡಿ. ಉದ್ದವಾಗಿರುತ್ತಲ್ಲ ಕತ್ರಿಯಿಂದ ಎಕ್ಸ್ಟ್ರಾ ಇರೋ ಬಟ್ಟೆನ ಆ ಕಡೆ ಈ ಕಡೆ ಸರ್ ಮಾಡ್ಕೊಂಡು ಸ್ವಲ್ಪ ಸ್ವಲ್ಪ ಟೈಟ್ ಆಗಿದ್ರೆ ಸ್ವಲ್ಪ ಲೂಸ್ ಆಗಿ ಮಾಡ್ಕೊಳ್ಳಿ. ಮತ್ತೆ ಎಕ್ಸ್ಟ್ರಾ ಇರೋ ಬಟ್ಟೆನ ಕಟ್ ಮಾಡ್ಕೊಳ್ಳಿ. ಲಾಸ್ಟ್ ಅಲ್ಲಿ ಬಟ್ಟೆನ ಆ ಕಡೆ ಈ ಕಡೆ ಸ್ವಲ್ಪ ಸರ್ ಮಾಡ್ಕೊಂಡು ಹೊಲ್ದ್ಕೊಳ್ಳಿ. ಸೂಜಿ ದಾರದಲ್ಲಿ ಸ್ವಲ್ಪ ಹೊಲ್ದ್ಕೊಂಬಿಡಿ. ಇನ್ನೊಂದ್ ಸೈಡು ಅಷ್ಟೇ ಜಾಸ್ತಿ ಬಟ್ಟೆ ಉಳಿದಿದ್ರೆ ಅದನ್ನು ಅಷ್ಟೇ ಕಟ್ ಮಾಡ್ಬಿಟ್ಟು ಅದ್ರೊಳಗಡೆನೆ ಬೇಕಾದ್ರೆ ಸೇರ್ಸ್ಕೊಬಹುದು. ಸೂಜಿ ದಾರದಲ್ಲಿ ಬೇಕಾದ್ರೆ ಹೊಲ್ದ್ಕೊಬಹುದು. ನಾನು ಈ ಸೈಡ್ ಮಾತ್ರ ಸೂಜಿ ದಾರದಲ್ಲಿ ಹೊಲಿತಾ ಇದೀನಿ, ಆ ಸೈಡು ಒಳಗಡೆನೆ ಸೇರಿಸ್ಬಿಡ್ತಾ ಇದ್ದೀನಿ. ನಾನು 4 ವೇಲಲ್ಲಿ ಮಾಡ್ಕೊಂಡಿದ್ದೀನಿ. ಇಷ್ಟುದ್ದ ಆಗಿದೆ. ಇನ್ನೂ 2 ವೇಲು ಇದ್ರೆ ಅದ್ರಿಂದಾನು ಮಾಡ್ಕೊಂಡ್ರೆ ಇನ್ನೂ ಸ್ವಲ್ಪ ಉದ್ದವಾಗಿ ಬರುತ್ತೆ. ಈ ಸೈಡು ಅಷ್ಟೇ ಎಕ್ಸ್ಟ್ರಾ ಇರೋ ಬಟ್ಟೆನ ಕಟ್ ಮಾಡ್ಬಿಟ್ಟು ಒಳಗಡೆ ಸೇರ್ಸ್ಕೊಂತಾ ಇದೀನಿ. ಸೇಫ್ಟಿ ಪಿನ್ ಹೋಲಲ್ಲಿ ಒಂದ್ ಗಟ್ಟಿ ಇರೋ ದಾರನೇ ತಗೊಳ್ಳಿ. ಅದನ್ನ ಸೇರ್ಸ್ಬಿಟ್ಟು 1 ಗಂಟೆ ಹಾಕೊಳ್ಳಿ. 1 ಅಥವಾ 2 ಗಂಟೆ ಹಾಕೊಬಹುದು. ನಾವು ಮೊದ್ಲು ಮ್ಯಾಟ್ ತರ ಮಾಡ್ಕೊಂಡ್ ಬಂದಿರ್ತೀವಲ್ಲ ಅದನ್ನ ಸ್ವಲ್ಪ ರೌಂಡ್ ಆಗಿ ಸುತ್ಕೊಬೇಕು. ಅದ್ರೊಳಗಡೆ ಸ್ವಲ್ಪ ಸ್ವಲ್ಪ ಒಂದೊಂದು ಇದ್ರಕ್ಕೂ ಒಂದೊಂದು ಗಂಟೆ ಹಾಕೊಂಡ್ ಬಂದಿರ್ತೀವಲ್ಲ ಅಲ್ಲಿ ಸ್ವಲ್ಪ ಸ್ವಲ್ಪ ಹೋಲಿರುತ್ತೆ. ಅದ್ರೊಳಗಡೆ ಸೇಫ್ಟಿ ಪಿನ್ ನ ಸೇರ್ಸ್ಕೊಬೇಕು. ರೌಂಡ್ ಫುಲ್ ಆಗೋವರ್ಗು ಅಷ್ಟೇ ಪೂರ್ತಿ ರೌಂಡ್ ಆಗೋವರ್ಗುನು ಒಂದೊಂದ್ಗುನು ಹೊಲಿಗೆ ಹಾಕೊಬೇಕು. ಮತ್ತೆ 1 ಗಂಟೆ ಹಾಕೊಬೇಕು ಹೊಲಿಗೆಗುನು. ಈ ತರ ಹಾಕೋದ್ರಿಂದ ಒಂದೊಂದು ಗಂಟುನು ಗಟ್ಟಿಯಾಗಿ ಇರುತ್ತೆ. ದಾರ ಅಷ್ಟೇ ಗಟ್ಟಿ ಇರೋ ದಾರನೇ ತಗೊಳ್ಳಿ. ಲಾಸ್ಟ್ ಫುಲ್ ಆಗೋವರ್ಗುನು ರೌಂಡ್ ಆಗಿ ಸುತ್ಕೊಂಡ್ಬಿಟ್ಟು ಫುಲ್ ಲಾಸ್ಟ್ ವರ್ಗುನು ಹೊಲ್ದ್ಕೊಂಡ್ಬಿಡಿ. ನಾನು ಅಷ್ಟೇ ಲಾಸ್ಟ್ ವರ್ಗುನು ಹೊಲ್ದ್ಕೊಂಡ್ಬಿಟ್ಟಿದೀನಿ. ಮತ್ತೆ ಲಾಸ್ಟ್ ಅಲ್ಲೂ ಅಷ್ಟೇ 2-3 ಗಂಟು ಗಟ್ಟಿಯಾಗಿ ಹಾಕ್ಬಿಟ್ಟು ಇದನ್ನ ಸೈಡ್ ಇಟ್ಕೊಳ್ಳಿ. ಪೇಂಟ್ ಒಂದು ಬಕೆಟ್ ಅನ್ನು ತಗೊಳ್ಳಿ. ಒಂದು ವೇಲ್ ತಗೊಳ್ಳಿ. ವೇಲ್ ಮೇಲೆ ಬಕೆಟ್ ಇಟ್ಬಿಟ್ಟು ವೇಲು ಉಲ್ಟಾನೇ ಇರ್ಲಿ ಮತ್ತೆ ಸೀದಾ ಸೈಡ್ಗೆ ನಾವು ಬರುತ್ತೆ. ವೇಲ್ನ ಎಲ್ಲಾನು ಪೂರ್ತಿನೂ ಬಕೆಟ್ಗೆ ಒಳಗಡೆಗೆ ಹಾಕ್ಬಿಡಿ. ಇದನ್ನ ಸೂಜಿ ದಾರದಲ್ಲಿ ಬೇಕಾದ್ರೂ ಹೊಲ್ಕೊಬಹುದು, 1 ಗಂಟೆ ಬೇಕಾದ್ರೂ ಹಾಕೊಬಹುದು. ಮತ್ತೆ ಉಲ್ಟಾ ಮಾಡ್ಬಿಟ್ಟು ತೋರಿಸ್ತಾ ಇದೀನಿ ನೋಡಿ. ಈ ತರ ಮಾಡ್ಬಿಟ್ಟು ನಾವು ಮೊದ್ಲು ಮ್ಯಾಟ್ ತರ ಮಾಡ್ಕೊಂಡ್ ಬಂದಿರ್ತೀವಲ್ಲ ಅದನ್ನ ಇಟ್ಬಿಟ್ಟು ಕುತ್ಕೊಳ್ಳೋದಕ್ಕೆ ಯೂಸ್ ಮಾಡ್ಕೊಬಹುದು. ಒಂದ್ ಸೈಡ್ ಅಲ್ಲಿ ಹಾಕ್ಬಿಡೋದ್ರಿಂದ ನಾವು ಬಕೆಟ್ ಹಾಕಿದೀವಿ ಅಂತಾನು ಗೊತ್ತಾಗೋದಿಲ್ಲ. ಚೇರ್ ತರ ಇರುತ್ತೆ, ನೋಡೋದಕ್ಕೂ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ.
ಖಂಡಿತ ಟ್ರೈ ಮಾಡಿ. ವಿಡಿಯೋ ಇಷ್ಟ ಆಗಿದೆ ಅನ್ಕೊಳ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.